ಸರ್, ಸರ್ಕಾರ ಬಂದಾಗಿಂದ ಅಧಿಕಾರದ ಬಗ್ಗೆನೇ ಚರ್ಚೆ. 2 ವರ್ಷ ಆದ್ಮೇಲೆ ಆಗಿಲ್ಲ ಅಂದ್ರೆ ಇವರು ಮುಖ್ಯಮಂತ್ರಿ ಇದ್ದಾರೆ, ನಾಳೆ ಇವ್ರು ಬರ್ಬೋದು, ಇಬ್ರಿಗೂ ಪ್ಲೀಸ್ ಮಾಡಿಕೊಂಡು ಈ ರೀತಿಯಂತ ಒಂದು ಘಟನೆಗಳ ಜೊತೆಗೆ ಇನ್ನೊಂದ್ ಕಡೆಗೆ ಮಂತ್ರಿ ಆಗಕ್ಕೋಸ್ಕರ ಹೊಸದಾಗಿ ಗೆದ್ದಂತ ಶಾಸಕರ ಒಂದು ದೊಡ್ಡ ದಂಡೆ ಡೆಲ್ಲಿ ಹೋಗಿ ಕೂತ್ಕೊಂಡಿದೆ. ಎಲ್ಲೊಂದ್ ಕಡೆಗೆ ಉಪಚುನಾವಣೆಯ ಒಂದು ಫಲಿತಾಂಶನೂ ಕೂಡ ಪರಿಣಾಮ ಬೀರುತ್ತೆ. ಈಗಾಗಲೇ ಸರ್ಕಾರದ ವಿರುದ್ಧ ಈಗ ಆಲ್ರೆಡಿ ಅಲ್ಲಿ ಚರ್ಚೆ ಆಗ್ತಾ ಇದೆ. ಉಪಮುಖ್ಯಮಂತ್ರಿಗಳು ಒಂದು ತಾಲೂಕು, ಮುಖ್ಯಮಂತ್ರಿಗಳು ಪಾಲ್ಗೊಂಡಿಲ್ಲ, ಸಂಪೂರ್ಣ ಸಮಯವನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಬೇರೆ ಬೇರೆ ರೀತಿಯಂತ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರ ಪಕ್ಷದ ಭಿನ್ನಮತ ಪ್ಲಸ್ ಅದು ಎಲ್ಲದೂ ಕೂಡ ಸರ್ಕಾರದ ಮೇಲೆ ಅದ್ರ ಪರಿಣಾಮ ಬೀರ್ತಾ ಇದೆ. ಅದ್ರ ಪರಿಣಾಮ ಜನರ ಮೇಲೆ ಬೀರ್ತಾ ಇದೆ. ಸರ್ಕಾರ ಇದೆ ಅಂತಾನೆ ಯಾರು ಕೂಡ ಅನಿಸ್ತಾ ಇಲ್ಲ. ಜನ ಶಾಪ ಹಾಕ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಇನ್ನೂ ಕೂಡ ಇದು ಜನರ ಮಧ್ಯೆ ತೆಗೆದುಕೊಳ್ಳೋಕೆ ಏನ್ ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಶರಾವತಿ ಪಂಪರ್ ಸ್ಟೋರ್ ವಿಚಾರದಲ್ಲಿ ಈಶ್ವರಪ್ಪನವರು ಈಗ ಸಂಸದರು ನಮ್ಮನ್ನ ದೆಹಲಿಗೆ ಕರ್ಕೊಂಡು ಹೋದ್ರೆ, ಪ್ರಧಾನಿಗಳನ್ನ ಭೇಟಿ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ, ಅವರು ಸಹ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಒಂದು ಆಲ್ರೆಡಿ ಅವ್ರಿಗೆ ಕನ್ವಿನ್ಸ್ ಆಗಿದೆ. ನಮ್ಮ ಕೇಂದ್ರದ ಪರಿಸರ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಅವರು ಆಲ್ರೆಡಿ ಈ ಸಬ್ಜೆಕ್ಟ್ ಬಗ್ಗೆ ಇದು ಯಾವ್ದೋ ಇವತ್ತಿಂದ ಏನಲ್ಲ, ಇದು ಆಲ್ರೆಡಿ ಇದನ್ನು ಫಾಲೋ ಅಪ್ ಲಾಸ್ಟ್ 2-3 ಮಂತ್ಸ್ ಇಂದ, ಲಾಸ್ಟ್ 6 ಮಂತ್ಸ್ ಇಂದಾನೆ ಫಾಲೋ ಅಪ್ ಮಾಡ್ತಾ ಇದೀವಿ. ಅವರಿಗೆ ಗಮನ ತರುವಂತ ಒಂದು ಪ್ರಯತ್ನ ಕೂಡ ಆಗಿದೆ. ಇದ್ರ ಮೇಲೂ ಇನ್ನೂ ಅವಶ್ಯಕತೆ ಇದೆ. ಈಗಿನ ಪ್ರಕಾರ ಯಾವುದೇ ತೊಂದರೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.